ಹಾಯ್ ಫ್ರೆಂಡ್ಸ್, ಮಂಗಳ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಮೃದುವಾಗಿರುವ ಗುಲಾಬ್ ಜಾಮೂನ್ ಮಾಡೋದು ತೋರಿಸ್ತಾ ಇದ್ದೀನಿ. ಈಗ ಗುಲಾಬ್ ಜಾಮ್ ಮಾಡೋಕೆ ಈ ಥರ ಒಂದು MTR ಗುಲಾಬ್ ಜಾಮೂನ್ ಮಿಕ್ಸ್ ತೊಗೊಂಡು ಇದನ್ನು ಕಟ್ ಮಾಡ್ಕೊಳ್ರಿ. ಕಟ್ ಮಾಡಿಕೊಂಡು ಇದಿಷ್ಟನ್ನು ಈ ಥರ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ರಿ. ಇದನ್ನು ಚೆನ್ನಾಗಿ ಈ ಥರ ಭಾಳ ಸಾಫ್ಟಾಗಿ ಹಿಟ್ಟನ್ನ ನಾದ್ಕೊಳ್ರಿ. ಇದಕ್ಕೆ ನೀವು ನೀರು ಹಾಕೋಕ್ಕಿಂತ ಹಾಲು ಹಾಕಿ ಹಿಟ್ಟನ್ನ ನಾದ್ರಿ, ಭಾಳ ಸಾಫ್ಟಾಗಿ ಚೆನ್ನಾಗಿ ಆಗ್ತಾವ. ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಕೊಂಡು ಹಿಟ್ಟನ್ನ ನಾದ್ಕೊಳ್ರಿ. ನೀವು ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಹಿಟ್ಟನ್ನ ಸಾಫ್ಟಾಗಿ ನಾದ್ಕೊಂಡ್ರೆ ಜಾಮೂನು ಗಟ್ಟಿ ಆಗಲ್ಲ. ನೀವು ಭಾಳ ಪ್ರೆಷರ್ ಕೊಟ್ಟು ಹಿಟ್ಟು ನಾದಿದ್ರೆ ಜಾಮೂನು ಗಟ್ಟಿ ಆಗ್ತಾವೆ, ಟೇಸ್ಟ್ ಚೆನ್ನಾಗಿರಲ್ಲ. ನೋಡ್ರಿ, ಈ ಥರ ನೀಟಾಗಿ ನಾದ್ಕೊಳ್ರಿ. ನೀವು ಹಾಲು ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರ್ತಾವ ಮತ್ತು ಸಾಫ್ಟಾಗಿ ಆಗ್ತಾವೆ ಜಾಮೂನು. ನೋಡ್ರಿ, ಇಷ್ಟು ನೀಟಾಗಿ ಹಿಟ್ಟನ್ನ ಪ್ರೆಷರ್ ಹಾಕ್ಲಾರ್ದೇ ನಾದ್ಕೊಂಡು ಇಟ್ಕೊಳ್ರಿ. ಈ ಥರ ಇದು ಒಂದು 5 ನಿಮಿಷ ನೆನಿಲಿ. ಹಿಂಗೆ 5 ನಿಮಿಷ ಬಿಟ್ಟು ನಾನು ಜಾಮೂನ್ ಮಾಡೋಣ. ಈಗ ನಾನು ಪಾಕ ಮಾಡ್ತೀನಿ. ಈಗ ನಾನು ಸಕ್ಕರೆ ಪಾಕ ಮಾಡೋಕೆ ಒಂದು ಅರ್ಧ kg ಸಕ್ಕರೆ ತೊಗೊಳ್ರಿ. ಈಗ ನಾನು ತೋರಿಸಿರತಕ್ಕಂಥ ಜಾಮೂನ್ ಮಿಕ್ಸಿಗೆ ಅರ್ಧ kg ಸಕ್ಕರೆ ತೊಗೊಂಡ್ರೆ ಪಾಕ ಚೆನ್ನಾಗಾಗತ್ತೆ. ನಾನೀಗ ಈ ಥರ ಗ್ಲಾಸಿಂದ 2 ಗ್ಲಾಸಷ್ಟು ಸಕ್ಕರೆ ಹಾಕ್ತೀನಿ. ಈಗ 2 ಗ್ಲಾಸು ಸಕ್ಕರೆ ಹಾಕೀನಿ. ಈಗ ಇದೇ ಗ್ಲಾಸಲ್ಲಿ ನಾನು 2 ಗ್ಲಾಸಷ್ಟು ನೀರನ್ನು ಹಾಕ್ತೀನಿ. ಈಗ 2 ಗ್ಲಾಸ್ ನೀರು ಹಾಕೊಂಡ್ರಿ. ಈಗ ಗ್ಯಾಸ್ ಹಚ್ಚಿ ಪಾಕ ಕುದಿಯೋಕೆ ಇಡಣ್ರಿ. ಸ್ವಲ್ಪ ಈಗ ನಾವು ಸಕ್ಕರೆ ಹಾಕಿವಲ್ಲ, ಸ್ಪೂನ್ಲಿಂದ ಸ್ವಲ್ಪ ಕೈ ಆಡಿಸೋಣ. ಈ ಥರ ಸ್ವಲ್ಪ ಕೈ ಆಡಿಸಿ ಇದು ಕುದಿಯೋಕೆ ಬಿಡಣ್ರಿ. ಈಗ ನೋಡ್ರಿ, ಪಾಕ ಕುದಿಯಕತ್ತೈತೆ. ಈ ಥರ ಪಾಕ ಕುದಿಯೋದಕ್ಕೆ ನಾವು ಗುಲಾಬಿ ದಳಗಳನ್ನ ಸೇರಿಸಣ್ರಿ. ಈ ಥರ ನೀವು ಗುಲಾಬಿ ದಳಗಳನ್ನ ಸೇರಿಸ್ರಿ. ಯಾವುದೇ ಥರ ಎಸೆನ್ಸ್ ಹಾಕೋ ಅವಶ್ಯಕತೆ ಇರಲ್ಲ. ಇದು ಚೆನ್ನಾಗಿ ಕುದ್ದಿತಂದರೆ ಇದರಲ್ಲೇ ಈ ಗುಲಾಬಿ ದಳದಲ್ಲಿರ್ತಕ್ಕಂಥ ಫ್ಲೇವರ್ ಎಲ್ಲ ಜಾಮೂನಲ್ಲಿ ಪಾಕದಲ್ಲಿ ಬಿಟ್ಕೊಳುತ್ತಾ. ಇವು ಹಿಂಗೆ ಬಿಡ್ರಿ, ಚೆನ್ನಾಗಿ ಕುದ್ದು ಅದರದ್ದು ರಸ ಎಲ್ಲ ಪಾಕದ ಜೊತೆ ಸೇರುತ್ತೆ. ಈ ಥರ ನೀವು ಗುಲಾಬಿ ದಳ ಹಾಕಿ ಜಾಮೂನ್ ಮಾಡಿಕೊಡ್ರಿ, ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಅಷ್ಟೇ ಘಮನೂ ಕೊಡುತ್ತಾ. ನೀವು ತಿನ್ನಬೇಕಾದ್ರೆ ಗುಲಾಬಿ ದಳದ ಫ್ಲೇವರ್ ಬಾಯಲ್ಲಿ ಸಿಗುತ್ತೆ ನಿಮಗೆ. ಈಗ ಪಾಕ ಕುದಿಯಕತ್ತೈತೆ ನೋಡ್ರಿ. ಈಗ ಚೆನ್ನಾಗಿ ಪಾಕ ಕುದಿಯಕತ್ತೈತೆ. ನಿಮಗೆ ಬೇಕನ್ಸಿದ್ರೆ ಯಾಲಕ್ಕಿ ಪುಡಿನ ಹಾಕ್ರಿ, ಇಲ್ಲಾಂದರೆ ಎಸೆನ್ಸಲ್ಲೇ ನೀವು ಹಾಕ್ಲಾರ್ದೇನೂ ಇರ್ಬೋದು, ನಡೆಯುತ್ತಾ. ಈಗ ಪಾಕ ರೆಡಿ ಆಗೈತೆ ನೋಡ್ರಿ. ಈಗ ನೀವು ಇದನ್ನೇನು ಒಂದು ಎಳೆ ಪಾಕ ತೊಗೊಳೋದೇನು ಬೇಡ. ಈಗ ಇಷ್ಟು ಕುದ್ರೆ ಸಾಕು, ನಿಮಗೆ ಜಾಮೂನಿಗೆ ಕರೆಕ್ಟ್ ಹದ ಇರುತ್ತೆ. ನೀವು ಒಂದು ವೇಳೆ ಮುಟ್ಟಿ ನೋಡ್ತೀನಿ ಅನ್ನೋದಾದರೆ ಈ ಥರ ಸ್ವಲ್ಪ ಕೈಗೆ ನಿಮ್ಗೆ ಅವಾಗಲೇ ಸ್ವಲ್ಪ ಜಿಡ್ಡು ಅನ್ನಿಸ್ಬೇಕು. ಆ ಥರ ಅನ್ನಿಸ್ದಾಗ ನೀವು ಪಾಕನ ಬಂದ್ ಮಾಡ್ಕೊಂಬಿಡ್ರಿ. ಇಲ್ಲ ನೀವು ಭಾಳ ಹಿಂಗೆ ನೀವು ತೆಗೆದ್ರಿ ಅಂದರೆ ಭಾಳ ನೀರು ಅನ್ನಿಸ್ತಾವೆ ಮತ್ತು ಜಾಮೂನೆಲ್ಲ ನೀರು ಆಗ್ಬಿಡ್ತಾವೆ, ಅಷ್ಟೊಂದು ಟೇಸ್ಟ್ ಚೆನ್ನಾಗಿ ಕೊಡಲ್ಲ. ಈಗ ಇದು ಇನ್ನೊಂದು ಸ್ವಲ್ಪ ಕುದೀಲಿ. ನಿಮಗೆ ಆವಾಗಲೇ ಪಾಕದ ಹದ ಕರೆಕ್ಟ್ ಗೊತ್ತಾಗಬೇಕಂದ್ರೆ ನೀವು
ಪಾಕನ ಸ್ವಲ್ಪ ಕೈಯಲ್ಲಿ ಹಿಡಿದ ತಕ್ಷಣ ನಿಮಗೆ ಪಾಕದ ಜಿಡ್ಡು ಅವಾಗಲೇ ಫೀಲ್ ಕೊಡುತ್ತೆ, ನಿಮಗೆ ಕೈಯಲ್ಲಿ ಮುಟ್ಟಿ ನೋಡಿದಾಗ ಆ ಥರ ಜಿಡ್ಡು ಅನ್ನಿಸ್ದಾಗ ನೀವು ಆಫ್ ಮಾಡ್ಕೊಂಬಿಡ್ರಿ. ಏನು ಒಂದೇಳೆ ಪಾಕ ಬರೋಷ್ಟೇನು ಬೇಡ. ಇನ್ನು ಸ್ವಲ್ಪ ಕುದೀಲಿ. ಈಗ ರೆಡಿ ಆಯಿತು ಪಾಕ. ನೀವು ಮುಟ್ಟಿದಾಗ ನಿಮ್ಗೆ ಆವಾಗಲೇ ಕೈಯಲ್ಲಿ ಸ್ವಲ್ಪ ಜಿಡ್ಡು ಅನ್ನಿಸುತ್ತಾ, ಆ ಥರ ಅನ್ನಿಸಿದಾಗ ನೀವು ಪಾಕ ತೆಗೀರಿ. ಈಗ ರೆಡಿ ಆಗೈತೆ, ನಾನು ಬಂದ್ ಮಾಡ್ತೀನಿ ಗ್ಯಾಸ್ನ. ಈಗ ಇದರಲ್ಲಿ ನಿಮಗೆ ನಾನು ವಿಡಿಯೋದಲ್ಲಿ ತೋರ್ಸೋಕ್ಕಿದ್ದು ಅಷ್ಟೊಂದು ಸರಿ ಗೊತ್ತಾಗಲ್ಲ, ನೀವು ಕೈಯಲ್ಲಿ ಫೀಲ್ ಮಾಡಿದ್ರೇ ನಿಮಗೆ ಪಾಕ ಕರೆಕ್ಟ್ ಆಗಿದೆ ಅಂತ ಗೊತ್ತಾಗುತ್ತಾ. ಈಗ ಇದು ರೆಡಿ ಆಗೈತೆ ಪಾಕನ, ನಾನು ಬಂದ್ ಮಾಡ್ತೀನಿ. ನೋಡ್ರಿ, ಈಗ 5 ನಿಮಿಷ ಆಗಿ ಚೆನ್ನಾಗಿಟ್ಟು ನೆಂದತ್ತೆ. ಈಗ ಸ್ವಲ್ಪನೇ ಈ ಥರ ಉಳ್ಳೆಗಳನ್ನ ತೊಗೊಂಡು ಈ ಥರ ನೀವು ನೀಟಾಗಿ ಸರ್ಕಲ್ ಮಾಡ್ಕೊಳ್ರಿ. ಸ್ವಲ್ಪ ಪ್ರೆಷರ್ ಹಾಕಿ ಈ ಥರ ಮಾಡ್ಕೊಳ್ರಿ. ನೀವು ಎಣ್ಣೆಯಲ್ಲಿ ಕರಿಬೇಕಾದ್ರೆ ಕಡೆನೂ ಸೈಡ್ ಇದು ಓಪನ್ ಆಗಲ್ಲ ಮತ್ತು ಸ್ಪ್ರೆಡ್ ಆಗಲ್ಲ. ಈ ಥರ ನೀವು ಹಿಂಗೆ ಸರ್ಕಲ್ ಟೈಪು ನೀಟಾಗಿ ಮಾಡಿ ಉಳ್ಳೆಗಳನ್ನ ಈ ಥರ ಜಾಮೂನ್ಗಳನ್ನ ಮಾಡಿ ಇಟ್ಕೊಳ್ರಿ. ನಿಮಗೆ ಯಾವ ಸೈಜ್ ಬೇಕು, ದೊಡ್ಡದಂದರೆ ದೊಡ್ಡದು ಮಾಡ್ಕೊಳ್ರಿ, ಇಲ್ಲ ಇನ್ನೂ ನಮ್ಗೆ ಸಣ್ಣದು ಬೇಕಂದ್ರೆ ಸಣ್ಣದು ಮಾಡ್ಕೊಳ್ರಿ. ಈಗ ನಾನು ಇಷ್ಟು ಮಾಡಿಟ್ಕೊಂಡೀನಿ. ಈ ಥರ ಸ್ವಲ್ಪ ನೀವು ಪ್ರೆಷರ್ ಹಾಕಿ ಈ ಥರ ನೀವು ಉಂಡೆಗಳನ್ನ ಮಾಡಿದರೆ ಆಯಿತು. ಹಿಟ್ಟು ಬೇಕಂದರೆ ನೀವು ನಾದಬೇಕಾದ್ರೆ ಹಿಟ್ಟು ಮಾತ್ರ ಪ್ರೆಷರ್ ಹಾಕಿ ಹಿಟ್ಟು ನಾದಬಾರ್ದು, ಜಾಮೂನ್ ಗಟ್ಟಿ ಆಗಿಬಿಡ್ತಾವ, ಟೇಸ್ಟು ಚೆನ್ನಾಗಿರಲ್ಲ. ಈ ಥರ ನೀವು ಉಂಡೆಗಳನ್ನೆಲ್ಲ ಜಾಮೂನ್ ಉಂಡೆಗಳನ್ನ ಮಾಡಿಟ್ಕೊಳ್ರಿ. ನಾನೀಗ ಒಂದು ಕಡೆ ಎಣ್ಣೆ ಕಾಯಕ್ಕಿಡ್ತೀನಿ. ಈ ಥರ ಜಾಮೂನ್ ಉಂಡೆಗಳನ್ನೆಲ್ಲ ಪೂರ್ತಿಯಾಗಿ ಅಷ್ಟು ಮಾಡಿಟ್ಕೊಳ್ರಿ. ಮಾಡಿಟ್ಕೊಂಡು ನಾನೀಗ ಸೈಡಿಗೆ ಎಣ್ಣೆ ಕಾಯಕ್ಕಿಟ್ಟೀನಿ. ಈಗ ಕರಿಯಣ್ರಿ. ಈಗ ಎಣ್ಣೆ ಕಾಯಕ್ಕಿಟ್ಟಿ ನೋಡ್ರಿ, ಎಣ್ಣೆ ಕಾದತ್ತೆ. ಸ್ವಲ್ಪ ನೀವು ಆದಷ್ಟು ಗ್ಯಾಸ್ ಸ್ಲಿಮ್ಮಲ್ಲಿ ಇಟ್ಕೊಂಡೆ ಕರೀರಿ, ಅಂದರೆ ಒಳಗಡೆ ನೀಟಾಗಿ ಬೆನಿತಾವ. ಇಲ್ಲಾಂದರೆ ನೀವು ಮೇಲ್ಗಡೆ ಎಲ್ಲ ಕೆಂಪಾಗಿ ಒಳಗಡೆ ಇಟ್ಟಿಟ್ಟು ಹಂಗೆ ಉಳಿತಾವ. ಒಂದೆರಡು ಹಾಕಿ ನೀಟಾಗಿ ಕರ್ಕೊಳ್ರಿ. ಹಿಂಗೆ ಇಷ್ಟೇ ಒಂದು 5 ನಿಮಿಷ ಹಿಂಗೆ ಬಿಡ್ರಿ. ಆಮೇಲೆ ಮತ್ತೆ ಸ್ವಲ್ಪ ಕೈ ಆಡಿಸೋಣ. ಸ್ವಲ್ಪ ಹಿಂಗೆ ಕೈ ಆಡಿಸ್ಕೊಳಮ್ರಿ. ಎಲ್ಲ ಕಡೆನೂ ಪೂರ್ತಿ ನೀಟಾಗಿ ಬೆನಿತಾವ. ಜಾಸ್ತಿ ಕೈ ಆಡಿಸ್ಬೇಡ್ರಿ, ಎಲ್ಲ ನೀಟಾಗಿ ಬೆನಿಲಿ. ಈಗ ನೋಡ್ರಿ, ಈಗ ಕೆಂಪಾಗ್ಯಾವಲ್ಲ, ಸ್ವಲ್ಪ ಈ ಥರ ಕೈ ಆಡಿಸ್ಕೊಳಮ್ರಿ. ಮತ್ತೆ ಎಲ್ಲ ಕಡೆನೂ ಚೆನ್ನಾಗಿ ಫ್ರೈ ಆಗ್ತಾವ. ಈ ಥರ ಮಾಡ್ಕೊಳ್ರಿ. ಗ್ಯಾಸು ಸ್ವಲ್ಪ ಸ್ಲಿಮ್ಮಲ್ಲೇ ಇಟ್ಕೊಂಡಿರ್ರಿ, ಅಂದರೆ ಒಳಗಡೆ ಪೂರ್ತಿಯಾಗಿ ಬೆನಿತಾವ. ಇಲ್ಲಾಂದರೆ ಇಟ್ಟಿಟ್ಟು ಹಂಗೆ ಇರ್ತಾವ. ನೀವು ಜಾಮೂನ್ ತಿನ್ನಬೇಕಾದ್ರೆ ಅಷ್ಟೊಂದು ಸರಿ ಅನಿಸಲ್ಲ. ನೋಡ್ರಿ, ಈ ಥರ ಗೋಲ್ಡನ್ ಬ್ರೌನ್ ಬಂದಾಗ ಜಾಮೂನ್ ರೆಡಿ ಆಗೈತೆ ಅಂತ ಈ ಥರ ಒಂದೊಂದು ಪ್ಲೇಟಿಗೆ ತಗೊಂಡಿಟ್ಕೊಳಮ್ರಿ. ಆವಾಗಲೇ ಇದು ಎಣ್ಣೆಯಲ್ಲಿ ಬೆನೆಯೋದು ಕಡಿಮೆ ಆಗ್ತಾ ಬರುತ್ತಾ. ಆ ಥರ ಕಡಿಮೆ ಆದಾಗ ನಾವು ಜಾಮೂನ್ನ ಕರೆಕ್ಟಾಗಿ ಬೆಂದೈತಂತೇಳಿ ತೊಗೊಂಡ್ಬಿಡ್ಬೇಕು. ನೀವು ಜಾಮೂನ್ ಹಾಕಬೇಕಾದ್ರೆ ಜಾಮೂನ್ ಬಿಸಿ ಇರಬಾರ್ದು, ಮತ್ತು ಪಾಕನೂ ಬಿಸಿ ಇರಬಾರ್ದು. ಇಲ್ಲ ಜಾಮೂನ್ ಬಿಸಿ ಇತ್ತಂದರೆ ಪಾಕ ತಣ್ಣಗಾಗಿರಬೇಕು, ಪಾಕ ತಣ್ಣಗಾಗಿತ್ತಂದರೆ ಜಾಮೂನ್ ಬಿಸಿ ಇರಬೇಕು. ಈ ಥರ ಇದ್ದಾಗ ನೀವು ಜಾಮೂನ್ ಹಾಕ್ರಿ, ಭಾಳ ಸಾಫ್ಟಾಗಿ ಮತ್ತು ಅಷ್ಟೇ ಟೇಸ್ಟಿಯಾಗಿ ಆಗ್ತಾವ. ನೋಡ್ರಿ, ನೀಟಾಗಿ ಬೆಂದಿದಾವ. ಈಗ ತಗೊಳಮ್ಮ. ಸ್ವಲ್ಪ ಇದು ಎಣ್ಣೆಯಲ್ಲಿ ಫ್ರೈ ಆಗೋದು ಸಮ ಕಡಿಮೆ ಆಗೈತೆ ನೋಡ್ರಿ. ಈಗ ತಗೊಳಮ್ರಿ. ಈ ಥರ ಅಷ್ಟು ಜಾಮೂನ್ನ ಕರ್ಕೊಂಡು ಇಟ್ಕೊಳಮ್ರಿ. ಸಾಕು. ಇನ್ನೂ ಜಾಸ್ತಿ ನೀವು ಫ್ರೈ ಮಾಡಿದರೆ ಭಾಳ ಕಪ್ಪಾಗಿ ಟೇಸ್ಟ್ ಚೇಂಜ್ ಆಗಿಬಿಡ್ತಾವ. ಮತ್ತೆ ಇನ್ನೊಂದು ಸ್ವಲ್ಪನೂ ಕರ್ಕೊಳಮ್ರಿ. ಸ್ವಲ್ಪ ಈ ಥರ ಬಿಡಿ ಬಿಡಿಯಾಗಿ
ನೀಟಾಗಿ ಹಾಕ್ಕೊಳ್ರಿ. ಒಂದು ಸ್ವಲ್ಪ ಹಾಕಿದ ಮ್ಯಾಗ ಒಂದು 2 ನಿಮಿಷ ನೀವು ಅವನ್ನ ಮುಟ್ಟಬೇಡ್ರಿ. ಈಗ ಹಂಗೆ ಫ್ರೈ ಆಗಲಿ. ಈ ಥರ ಸ್ವಲ್ಪನೇ ತಿರುವಿ ಹಾಕ್ಕೊಳ್ರಿ. ಮತ್ತೆ ಈ ಥರ ಹಿಂಗೆ ತಿರುವಿ ಹಾಕಿದರೆ ನೀಟಾಗಿ ಎಲ್ಲ ಕಡೆ ಜಾಮೂನ್ ಚೆನ್ನಾಗಿ ಬೆನಿತಾವ. ಎಲ್ಲ ನೀಟಾಗಿ ಬೆನೆಕತ್ತವ. ನೋಡ್ರಿ ಈಗ ಫ್ರೈ ಆಗ್ಯಾವಲ್ಲ, ತಕ್ಕೊಂಡ್ರಿ ಇವನ್ನೆಲ್ಲ. ಈ ಮೆಥಡಲ್ಲಿ ಜಾಮೂನ್ ಮಾಡಿರಿ, ನಿಮ್ಮ ಜಾಮೂನ್ ಒಟ್ಟು ಫೇಲ್ ಆಗಲ್ಲ, ಟೇಸ್ಟ್ ಅಷ್ಟೇ ಚೆನ್ನಾಗಿ ಬರ್ತಾವ. ಈ ಥರ ಗುಲಾಬಿ ದಳ ಹಾಕಿ ನೀವು ಜಾಮೂನ್ ಮಾಡ್ಕೊಳೋದ್ರಲ್ಲಿಂದ ನೀವು ಯಾವ ಎಸೆನ್ಸ್ ಹಾಕೋ ಅವಶ್ಯಕತೆಯೂ ಇರಲ್ಲ. ಅಷ್ಟು ಚೆನ್ನಾಗಿ ಜಾಮೂನ್ ಬರ್ತಾವ, ಟೇಸ್ಟ್ ಅಷ್ಟು ಚೆನ್ನಾಗಿ ಕೊಡ್ತಾವೆ, ಮತ್ತು ಫ್ಲೇವರನ್ನು ಅಷ್ಟೇ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಕರ್ಕೊಂಡು ಇಟ್ಕೊಂಡಿರ್ತಕ್ಕಂಥ ಜಾಮೂನ್ನ ಈಗ ಪಾಕದಲ್ಲಿ ಹಾಕೊಂಡ್ರಿ. ಪಾಕ ತಣ್ಣಗಾಗೈತೆ. ಈಗ ಪಾಕ ತಣ್ಣಗಾಗೈತಲ್ಲ, ಅದ್ರಾಗ ಜಾಮೂನು ಅಷ್ಟನ್ನು ಕರೆದಿರೋವನ್ನ ಹಾಕೊಂಡ್ರಿ. ಆ ಗುಲಾಬಿ ದಳಗಳು ಹಂಗೆ ಇರಲಿ, ತೆಗಿಯೋಕ್ಕೆ ಹೋಗ್ಬೇಡ್ರಿ ನೀವು. ಈಗ ಹಿಂಗೆ ಹಾಕಿ ನೀವು ಒಂದು 3-4 ಗಂಟೆಗಳ ಕಾಲ ನೆನೆಯೋಕೆ ಹಂಗೆ ಬಿಡ್ರಿ. ನೆಂದಂಗೆಲ್ಲ ಭಾಳ ಸಾಫ್ಟಾಗಿ ಆಗ್ತಾವ. ನೋಡ್ರಿ ಈಗ 2 ಗಂಟೆ ನಾನು ಪಾಕದಲ್ಲಿ ನೆನೆಯಕ್ಕೆ ಬಿಟ್ಟಿದ್ದೆ. ಎಷ್ಟು ಚೆನ್ನಾಗಿ ಉಬ್ಬಿದಾವೆ ನೋಡ್ರಿ, ಜಾಮೂನೆಲ್ಲ ಪಾಕ ಕುಡಿದಿದ್ದಾವ. ಈಗ ನಾವು ಇವನ್ನ ನೋಡೋಣ ಯಾವ ಥರ ಆಗ್ಯಾವಂತ. ಈ ಥರ ಒಂದು ಜಾಮೂನು ಈ ಥರ ಬಟ್ಲದಲ್ಲಿ ಹಾಕ್ಕೊಳ್ರಿ. ಈಗ ನೀವು ಹಿಂಗೆ ಕಟ್ ಮಾಡಿದ್ರೆ ಎಷ್ಟು ಸಾಫ್ಟ್ ಆಗೈತೆ ನೋಡ್ರಿ. ಒಳಗೂ ಎಲ್ಲಿನೂ ಮಧ್ಯದಲ್ಲಿ ಹಿಟ್ಟಿಟ್ಟಿಲ್ಲ, ಮತ್ತು ಜಾಮೂನು ಅಷ್ಟೇ ಸಾಫ್ಟಾಗಿ ಆಗೈತೆ. ಈ ಥರ ನೀವು ಜಾಮೂನ್ ಮಾಡ್ಕೊಳ್ರಿ, ಭಾಳ ಟೇಸ್ಟ್ ಚೆನ್ನಾಗಿ ಇರ್ತಾವ. ನೀವು ಗುಲಾಬಿ ದಳಗಳು ಹಾಕಿರೋದ್ರಲ್ಲಿಂದ ಫ್ಲೇವರನ್ನು ಗುಲಾಬಿ ಫ್ಲೇವರೇ ಇರ್ತಾವ. ಆದಷ್ಟು ಟೇಸ್ಟು ಸೇಮ್ ಗುಲಾಬಿ ಫ್ಲೇವರ್ ಜೊತೆಗೆ ನಿಮ್ಗೆ ಸಿಗುತ್ತಾ. ಈ ಥರ ನೀವು ಜಾಮೂನ್ ಮಾಡ್ಕೊಂಡು ತಿನ್ನಿರಿ. ಈ ಜಾಮೂನ್ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.